ಹೊರ ರಾಜ್ಯಕ್ಕೆ ತೆರಳಲು ಅವಕಾಶ ಕೋರಿದ್ದಾರೆ ಪವಿತ್ರ ಗೌಡ. ರಾಜ್ಯ ಬಿಟ್ಟು ಹೊರಗೆ ಹೋಗೋಕೆ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಈಗ ಹೊರ ರಾಜ್ಯಕ್ಕೆ ಹೋಗಬೇಕು ಅಂತ ಈಗ ನಿಯಮಾವಳಿ ಪ್ರಕಾರ ಅವರು ಪವಿತ್ರ ಗೌಡ ಈಗ ಹೊರ ರಾಜ್ಯಕ್ಕೆ ಹೋಗಲಿಕ್ಕೆ ಮನವಿಯನ್ನು ಸಲ್ಲಿಸಿದ್ದಾರೆ ಕೋರ್ಟ್ಗೆ. ಹೊರ ರಾಜ್ಯಕ್ಕೆ ಅಂತ ಹೇಳಿದ್ರೆ ಬೆಂಗಳೂರು ಬಿಟ್ಟು ಆ ಕಡೆ ಹೋಗೋದಂತಲ್ಲ, ದೇವಸ್ಥಾನಕ್ಕೆ ಹೋಗಲಿಕ್ಕೆ ಅಂತ 1 ತಿಂಗಳು ಕಾಲಾವಕಾಶ ಕೋರಿದ್ದಾರೆ ಪವಿತ್ರ ಗೌಡ. ಹೊರ ರಾಜ್ಯಕ್ಕೆ ಹೋಗಬೇಕು ಅನ್ನುವಂಥ ಮನವಿಯನ್ನು ಈಗ ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರೆ. ಈಗ ಕೋರ್ಟ್ನ ಷರತ್ತು ಅನ್ವಯ ಆಗುತ್ತೆ ಅವ್ರಿಗೆ. ರಾಜ್ಯ ಬಿಟ್ಟು ಕದಲೋ ಹಾಗಿಲ್ಲ, ನೀವು ಬೆಂಗಳೂರು ಬಿಟ್ಟು ಹೋಗೋ ಹಾಗಿಲ್ಲ, ಎಲ್ಲೇ ಹೋಗೋದಿದ್ರು ಕೋರ್ಟ್ ಗಮನಕ್ಕೆ ತರಬೇಕು ಅಂತ. ಹಾಗಾಗಿ ಅವರು ಮನವಿಯನ್ನು ಮಾಡಿಕೊಂಡಿದ್ದಾರೆ. 1 ತಿಂಗಳ ಅವಕಾಶ ದೇವಸ್ಥಾನಕ್ಕೆ, ಅಂದರೆ ಎಲ್ಲ ಕಡೆ ಸುತ್ತಾಡೋದು, ದೇವಸ್ಥಾನಗಳು, ಟೆಂಪಲ್ ರನ್, ಅಂದರೆ ಅದು ಅವರವರ ನಂಬಿಕೆಗಳು. ಬಟ್ ಈಗ ಕೋರ್ಟ್ ಅದಕ್ಕೆ ಮಾನ್ಯ ಮಾಡುತ್ತಾ ಇಲ್ವಾ, ಅವಕಾಶ ಕೊಡೋ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ದರ್ಶನ್ಗೆ ಈ ಫಾರ್ಮ್ ಹೌಸ್ಗೆ ಅವಕಾಶ ಕೊಟ್ಟಿದ್ರಲ್ವಾ 3 ವಾರ, ಹಾಗೆ ಅವಕಾಶಗಳು ಕೊಡಬಹುದು. ಯಾಕಂದರೆ ಈಗ ಪವಿತ್ರ ಗೌಡ ಅವರು ದೇವರ ಮುಂದೆ ಹೋಗಬೇಕು, ನಾನು ಧ್ಯಾನ ಮಾಡಬೇಕು, ಎಲ್ಲ ದೇವರ ಆಶೀರ್ವಾದ ತೆಗೆದುಕೊಳ್ಬೇಕು, ನನಗೆ ಶಾಂತಿ ಬೇಕು, ಪೀಸ್ ಬೇಕು, ನನಗೆ ಒಂದು ರೀತಿ ನೆಮ್ಮದಿ ಕಂಡುಕೊಳ್ಬೇಕು ನಾನು, ಹಾಗಾಗಿ ಸನ್ನಿಧಾನಕ್ಕೆ ಹೋಗಬೇಕು ಅಂತ